ಯುದ್ಧಕಾಂಡ ಪಾರ್ಟ್ 2 ಸಿನಿಮಾಗೆ ಹೋಗಿದ್ವಿ. ಸೊ ಓವರಾಲ್ ಆಗಿ ಒಂದು ಸಿನಿಮಾ ಬಗ್ಗೆ ನಾವು ವಿಚಾರ ಮಾತಾಡಬೇಕಂದ್ರೆ ತುಂಬ ನೀಟ್ ಗುಡ್ ಕಂಟೆಂಟ್ ಇರುವಂಥ ಕನ್ನಡದ ಕೋರ್ಟ್ ಡ್ರಾಮಾ. ಸೊ ಅಜಯ್ ರಾವ್ ಅವ್ರಿಗೆ ಇದು ಗೊತ್ತಿತ್ತು, ಈ ಕಂಟೆಂಟ್ ತುಂಬ ಚೆನ್ನಾಗಿರೋದ್ರಿಂದ, ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಪ್ರಮೋಷನ್ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಇತ್ತು. ಸೊ ಆ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಮಾತ್ರ ನಮಗೆ ಒಂದು ಕಾನ್ಫಿಡೆಂಟ್ ಕಂಡು ಬರುತ್ತೆ. ಅವ್ರ ಆ್ಯಕ್ಟಿಂಗೂ ಸಹ ತುಂಬ ಒಂದು ಮೆಚಾರಿಟಿ, ವೆರಿ ಯೂನಿಕ್ಕಾಗಿ ಕಾಣುತ್ತೆ. ಹಿಂದಿನ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ತುಂಬ ವೆರಿ ಗುಡ್ ಕ್ಲೀನ್ ಆ್ಯಕ್ಟಿಂಗು. ಸೊ ಕ್ಯಾರೆಕ್ಟರೈಸೇಷನ್ ಯಾವ ಥರ ಬಂದಿದೆ ಅಂದರೆ, ಫಸ್ಟ್ ಆಫಲ್ಲಿ ಹ್ಯೂಮರಿಟಿಯಾಗಿ ಒಂದು ಕಾಮಿಡಿಯಾಗಿ ಬ್ಲೆಂಡಾಗಿ ಹೋಗ್ತಿದ್ದಂಥದ್ದು ಒಂದು ಕೇಸನ್ನು ತೊಗೊಂಡಾಗ ಸೆಕೆಂಡ್ ಹಾಫಲ್ಲಿ ಇಟ್ಸ್ ವೆರಿ ಸೀರಿಯಸ್ ಆಗಿಬಿಡುತ್ತೆ. ಆ ಬಿ ಜಿ ಎಮ್ನು ಸಹ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಆ ಕ್ಯಾರೆಕ್ಟರೈಸೇಷನ್ ಮತ್ತು ಬಿ ಜಿ ಎಮ್. ಮತ್ತು ನೆಕ್ಸ್ಟು ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡೋದು ಬಂದಾಗ ಅರ್ಚನಾ ಜೋಯಿಸ್ ಮೇಡಮ್ ಬಗ್ಗೆ ನಾವು ಹೇಳಂಗೆ ಇಲ್ಲ. ಕೆ ಜಿ ಎಫ್ನಲ್ಲಿ ನಾವು ಈಗಾಗಲೇ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಅವರೊಬ್ಬ ಒಂದು ವಿಕ್ಟಿಮ್ ಒಂದು ಫ್ಯಾಮಿಲಿ ಇದ್ದಾಗ ಅವರ ಒಂದು ಮನಸ್ಥಿತಿ ಹೆಂಗಿರುತ್ತೆ, ಅವರ ಒಂದು ಸಿಚುವೇಶನ್ ಹ್ಯಾಂಡಲಿಂಗ್ ಹಿಂಗೆ ಮಾಡ್ತಿರ್ತಾರೆ. ಸೊ ಇದನ್ನೆಲ್ಲ ಎಷ್ಟು ನೀಟಾಗಿ ಅವರು ಪೋರ್ಟ್ರೇ ಮಾಡಿದ್ದಾರೆ ಅಂದರೆ, ಈ ಪಾತ್ರಕ್ಕೆ ಇವ್ರನ್ನ ಬಿಟ್ಟರೆ ಇನ್ನೊಬ್ರನ್ನ ನಾವು ಮೈಂಡಲ್ಲಿ ಥಿಂಕು ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಆ್ಯಕ್ಟಿಂಗು ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಇನ್ನೊಂದು ನಮಗೆ ಮನಸ್ಸಲ್ಲಿ ಉಳ್ಕೊಳ್ಳೋದು ಒಂದು ಕ್ಯಾರೆಕ್ಟರ್ ಅಂದರೆ ಶಾಮಿಲಿ ಅನ್ನೋ ಒಂದು ಚೈಲ್ಡ್ ಆರ್ಟಿಸ್ಟು ಕ್ಯಾರೆಕ್ಟರ್. ಸೊ ಇದು ಯಾವ ಥರ ಅನ್ನಿಸ್ತು ಆ್ಯಸ್ ಎ ಆಡಿಯನ್ಸ್ ನಾನು ನೋಡಿದಾಗ, ಏನು ಒಂದು 2 ಮಂತ್ಸಿಂದ ಟ್ರೆಂಡಿಂಗಲ್ಲಿತ್ತು ಒಂದು ಕೇಸು, ಆ ಕೇಸೂ ಸಹ ಇಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಇದೇ ಒಂದು ಸಿನಿಮಾ ಮಲಯಾಳಂ ಮತ್ತು ಬೇರೆ ಭಾಷೆಯಲ್ಲಿ ಬಂದಿದ್ದರೆ ಆಬ್ವಿಯಸ್ಲಿ 50 to 100 ಸಿ ನನಗೆ ಅನಿಸಿದ್ದು ಪರ್ಸ್ನಲಿ. ನಿಮಗೆ ಯಾವ ಥರ ಅನಿಸಿದೆ ಕಮೆಂಟ್ ಮಾಡಿ. ಸೊ ಈಗ ನವೇಡೇಸಲ್ಲಿ ನಮ್ಮ ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಸಿನಿಮಾ ಬರ್ತಾಯಿದೆ. ಅದರಲ್ಲಿ ಯುದ್ಧಕಾಂಡ ಚಾಪ್ಟರ್ 2 ಒಂದು ಅಂತ ಖಂಡಿತವಾಗೂ ನಾನು ಹೇಳ್ತೀನಿ. ಪವನ್ ಭಟ್ ಅವರು ಡೈರೆಕ್ಟ್ರು. ಫಸ್ಟ್ ಆಫ್ ಆಲು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿರೋದೇ ತುಂಬ ಚೆನ್ನಾಗಿದೆ, ಮತ್ತು ಬರವಣಿಗೆ ಇಟ್ಸ್ ವೆರಿ ನೈಸ್. ನಮಗೆ ಮಿಡಲ್ ಫಸ್ಟ್ ಆಫ್ ಆದಮೇಲೆ ಸ್ವಲ್ಪ ಡೈಲಾಗ್ ಎಲ್ಲ ಸ್ವಲ್ಪ ಓವರ್ ಅನಿಸಿದ್ರೂ ಸಹ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು 15 ಮಿನಿಟ್ಸ್ ಇದೆಯಲ್ವ, ಅದು ಈ ಸಿನಿಮಾಗೆ ಹೈಲೈಟು, ಓವರಾಲಾಗಿ ಹೈಲೈಟು. ತುಂಬ ಹೆಂಗೆ ಅಂದರೆ ಸಮಾಜಕ್ಕೊಂದು ಮೆಸೇಜ್ ಕೊಡೋ ಅಂಥದ್ದು, ಮತ್ತು ವಿಚಾರ ಈ ರೀತಿ ನಡೀತಿರೋದು ಯಾವ ರೀತಿ ತೋರಿಸ್ಬೇಕು, ಒಂದು ಕಂಪ್ಲೀಟ್ ಫ್ಯಾಮಿಲಿ ಏನೇ ಮುಜುಗರ ಇಲ್ದಂತೆ ಆರಾಮಾಗಿ 2.5 hour ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋ ಅಂಥ ಸಿನಿಮಾ. ಖಂಡಿತವಾಗ್ಲೂ ಇಂಥ ಸಿನಿಮಾವನ್ನು ನಾವು ಆಡಿಯನ್ಸ್ ಗೆಲ್ಲಿಸ್ಕೊಟ್ಟಾಗ ಇಂಥ ಒಳ್ಳೊಳ್ಳೆ ಪ್ರಯತ್ನಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಮೂಡಿಬರುತ್ತೆ. ಮತ್ತು ಇನ್ನು ಸಾಂಗ್ಸ್ ವಿಚಾರಕ್ಕೆ ಬಂದಾಗ ಖಂಡಿತವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಕ್ಲೀನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಯಾವ ಸನ್ನಿವೇಶಕ್ಕೆ ಯಾವ ಥರ ಸಾಂಗ್ಸ್ ಬೇಕು, ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ಬಿ ಜಿ ಎಮ್ಮು ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಸೊ ಅದಾದಮೇಲೆ ಕ್ಲೈಮ್ಯಾಕ್ಸು ಎಲ್ಲರಿಗೂ ಲೈಕ್ ಆಗುತ್ತೆ. ಯುದ್ಧಕಾಂಡ 2 ನನ್ನ ಪ್ರಕಾರ ಕನ್ನಡದ ಒಂದು ಒಳ್ಳೆ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಕನ್ನಡದ ಕೋರ್ಟ್ ಡ್ರಾಮಾ. ಈಗ ಆಲ್ರೆಡಿ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿನಿಮಾ ರಿವ್ಯೂ. ಇನ್ನೂ ಹೆಚ್ಚಿನ ಒಂದು ರಿವ್ಯೂಸ್ಗೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.